ರಾತ್ರಿ ವೇಳೆ ತೋಟದ ಮನೆಗೆ ನುಗ್ಗಿ ಸಾಕು ನಾಯಿಯನ್ನು ಚಿರತೆ ಹೊತ್ತೊಯ್ದು ತಿನ್ನುತ್ತಿರುವುದನ್ನು ಕಂಡು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಶುಕ್ರವಾರ ರಾತ್ರಿ 12:30 ಸಮಯದಲ್ಲಿ ತಾಲೂಕಿನ ಹೊಸಕೋಟೆ ಹೋಬಳಿ ಕಡ್ಲೂರು ಗ್ರಾಮದ ಕೆಬಿ ಕುಮಾರರವರ ಕಾಫಿ ತೋಟದ ಮನೆಯ ಮುಂಭಾಗ ಮಲಗಿದ್ದ ಸಾಕು ನಾಯಿಯೊಂದನ್ನು ಎಳೆದೊಯ್ದು ಚಿರತೆ ಸಮೀಪದ ಕಾಫಿ ತೋಟದಲ್ಲಿ ಮರೆಯಾಗಿದ್ದು, ಇದರಿಂದ ಜನರು ಭಯಭೀತರಾಗಿದ್ದಾರೆ. 1 ತಿಂಗಳಿನಿಂದಲೂ ಸಕಲೇಶಪುರ ಆಲೂರು ಭಾಗದಲ್ಲಿ ಅಲ್ಲಲ್ಲಿ ಚಿರತೆ ಪ್ರತ್ಯಕ್ಷವಾಗುತ್ತಿರುವ ಸುದ್ದಿಯಿಂದ ಸಾರ್ವಜನಿಕರು ಆತಂಕಗೊಂಡಿದ್ದರು. ಚಿರತೆಗಳು ಕಾಣಿಸಿಕೊಳ್ಳುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು, ರಾತ್ರಿ ಪಾಳಯದಲ್ಲಿರುವ ಅರಣ್ಯ ಸಿಬ್ಬಂದಿ ಕಾವಲು ಕಾಯುತ್ತಿದ್ದಾರೆ. ಮೇಲಾಧಿಕಾರಿಗಳು ಕೂಡಲೇ ಚಿರತೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ತೋಟದ ಮನೆಗೆ ನುಗ್ಗಿ ಸಾಕು ನಾಯಿಯನ್ನು ಹೊತ್ತೊಯ್ಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಕಿಂಚಮ್ಮನಸ್ಕೋಟೆ ಹೋಬಳಿ ರೈತ ಸಂಘದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನಮ್ಮ ಭಾಗದಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ಕಾಡಾನೆ ದಾವಳಿ ಹೆಚ್ಚಿಗೆಯಾಗಿದೆ. ಅದರಲ್ಲೂ ಇವಾಗ ಚಿರತೆ ಬಂದಿದೆ ಅಂದಾಗ ರೈತರಲ್ಲಿ ಭಾರಿ ಆತಂಕ ಆಗಿದೆ. ನಮ್ಮ ಭಾಗದ ರೈತರುಗಳು ಇಲ್ಲಿ ಜೀವನ ಮಾಡೋದೇ ಭಾರಿ ಕಷ್ಟ ಆಗಿದೆ. ಕಾರಣ ಯಾವಾಗಲೂ ನೋಡಿದ್ರೆ ಕಾಡಾನೆ ಕಾಡು ಪ್ರಾಣಿಗಳ ಭಯ ಇದೆ. ಅದರಲ್ಲೂ ಇವಾಗ ಚಿರತೆ ಭಯ ಅಂದರೆ ರೈತರುಗಳು ಯಾರು ಹೊರಗಡೆ ಬರದಂಥ ಪರಿಸ್ಥಿತಿ ಬಂದಿದೆ. ಅದರಲ್ಲೂ ಈಗ ಇದಕ್ಕೆ ಸಂಬಂಧಪಟ್ಟಂಥ ಫಾರೆಸ್ಟ್ ಆಫೀಸರ್ ಆಗಿರ್ಬೋದು, ಎಲ್ಲ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಬೇಕು ಅಂತ ತಮ್ಮಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿನ ಮಾಡ್ಕೊತಾ ಇದ್ದೀನಿ.